ನೋಡಿ ಲಾಸ್ಟ್ ವಿಡಿಯೋನಲ್ಲಿ ಈ ಪ್ರಾಬ್ಲಮ್ ಮಾಡಿ ನಿಲ್ಲಿಸಿದ್ದೆ ಆಯ್ತಾ. ಈಗ ನೋಡಿ ಆ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನದು, ಎ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್, ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್. ನೋಡಿ ಪ್ರಶ್ನೆ 3 ಮಾರ್ಕ್ಸ್ ಈ ತರ ಕೊಡ್ತಾರೆ. 3 ಮಾರ್ಕ್ಸ್ ನಿಮ್ಗೆ ಈಗ ತಾನೇ ಹೇಳಿದೆ, ಯಾವುದೇ ಪ್ರಾಬಬಿಲಿಟಿ ಮೇಲೆ ಪ್ರಾಬ್ಲಮ್ ಬಂದ್ರೆ ಎ ಕಾಯಿನ್ ಇಸ್ ಟಾಸ್ಡ್ ಬಂದ್ರೆ ಏನ್ ಬರೀಬೇಕು, 2 ಕಾಯಿನ್ಸ್ ಆರ್ ಟಾಸ್ಡ್ ಬಂದ್ರೆ ಏನ್ ಬರೀಬೇಕು, 3 ಕಾಯಿನ್ಸ್ ಆರ್ ಟಾಸ್ಡ್ ಬಂದ್ರೆ ಏನ್ ಬರೀಬೇಕು. ಅದೇ ತರ ಎ ಡೈ ಇಸ್ ಥ್ರೋನ್, 2 ಡೈಸ್ ಆರ್ ಥ್ರೋನ್ ಬಂದ್ರೆ ಏನ್ ಬರೀಬೇಕು ಅಂತ. ನೋಡಿ ಎ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್ ಅಂತ ಐತೆ. ಟ್ವೈಸ್ ಅಂತ ಬಂದಾಗ ಎಸ್ ಇಸ್ ಈಕ್ವಲ್ ಟು ಏನಾಯ್ತದೆ, ಸ್ಯಾಂಪಲ್ ಸ್ಪೇಸ್ ಎಚ್ ಎಚ್ ಟಿ 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 ಎಚ್ ಎಚ್ ಟಿ, ಎನ್ ಎಸ್ ಇಸ್ ಈಕ್ವಲ್ ಟು ಏನು 4. ಮುಗೀತು. ನೋಡಿ ಇಲ್ಲಿ 2 ಪ್ರಶ್ನೆ ಕೇಳೋರೆ, ಇಷ್ಟು ಬರ್ಬಿಟ್ರೆ 1 ಮಾರ್ಕ್ ಬಂದ್ಬಿಡ್ತದೆ ನಿಮಗೆ, ಸರಿನಾ. ಈಗ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ 1 ಟೈಲ್ ಅಂತ ಇದೆ. ನೋಡಿ ಇದಕ್ಕೆ ಇದನ್ನ ಎ ಅನ್ಕೊಳ್ಳಿ, ಇವೆಂಟ್ ಎ, ಇದಕ್ಕೆ ಸುಮ್ಮನೆ ಎ ಅಂತ ಹೆಸರು ಕೊಡಿ. ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ನೋಡಿ, ಅಟ್ಲೀಸ್ಟ್ ಅಂದ್ರೆ ಒಂದು ಟೈಲ್ ಇರಲೇಬೇಕಲ್ಲಿ, ಆಯ್ತಾ. ಆಮೇಲೆ ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಅಟ್ಲೀಸ್ಟ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ಮಿನಿಮಮ್ ಒಂದಿರಬೇಕು. ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ಒಂದು ಟೈಲ್ ಇರಲೇಬೇಕು, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ಈಗ ನೋಡಿ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಇದು ಬರುತ್ತೆ ಟಿ ಎಚ್, ಟಿ ಟಿ ಬರ್ತದೆ, ಟಿ ಎಚ್ ಬರುತ್ತೆ, ಎಚ್ ಟಿ. ನೋಡಿ ಎಚ್ ಎಚ್ ಬರಲ್ಲ, ಯಾಕಂದ್ರೆ ಅಲ್ಲಿ ಒಂದು ಟೈಲೇ ಇಲ್ಲ. ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ಒಂದು ಟೈಲ್ ಇರೋದು ಬರ್ಕೋಬೇಕು, ಆಮೇಲೆ ಅದಕ್ಕಿಂತ ಜಾಸ್ತಿ ಇರೋದು ಬರ್ಕೋಬಹುದು ಟೈಲ್ಸ್. ಒಂದು ಟೈಲೇ ಇಲ್ಲ ಅಂದ್ರೆ ಬರೆಯಂಗಿಲ್ಲ. ಈಗ ಎನ್ ಎ ಏನಪ್ಪ ಆಯ್ತು, 3 ಆಯ್ತು. ಎನ್ ಎ ಇಸ್ ಈಕ್ವಲ್ ಟು 3. ಈಗ ಪಿ ಎ ಕೇಳಿದ ಪ್ರಾಬಬಿಲಿಟಿ, ಪಿ ಎಗೆ ಫಾರ್ಮುಲಾ ಏನು, ಎನ್ ಎ ಬೈ ಎನ್ ಎಸ್. ಎನ್ ಎ ಬೈ ಎನ್ ಎಸ್. ಎನ್ ಎ ಅಂದ್ರೆ 3, ಎನ್ ಎಸ್ ಅಂದ್ರೆ 4. ಆನ್ಸರ್ 3/4. ನೋಡಿ 3 ಮಾರ್ಕ್ಸ್ ಕೇಳಿದ್ರೆ ಬರೀ ಇಷ್ಟು ಬರೆದ್ಬಿಟ್ರೆ 3 ಮಾರ್ಕ್ಸ್ ಬಂದ್ಬಿಟ್ಟು. ನಿಮ್ಗೆ ಒಂದೇ ಕೇಳೋದು, 2 ಕೇಳಲ್ಲ. ನಾ ಸುಮ್ಮನೆ 2 ಕೇಳಿದ್ರೆ ಅಂತ 2 ತಗೊಂಡಿದ್ದೀನಿ. ಇಲ್ಲ ಇದು ಕೇಳ್ತಾರೆ, ಇಲ್ಲ ಅದು ಕೇಳ್ತಾರೆ. ನೋಡಿ ಅಟ್ಲೀಸ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಅಂತ ಬಂದಾಗ ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ಒಂದು ಟೈಲ್ ಇರಲೇಬೇಕಲ್ಲಿ, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ನೋಡಿ ಒಂದು ಟೈಲ್ ಇರೋದು ಇದು, ಇದು ಒಂದಕ್ಕಿಂತ ಜಾಸ್ತಿ 2 ಇದೆ, ಇದು ಇದರಲ್ಲಿ ಏನಿಲ್ಲ, ಇದು ತಗೊಳಂಗಿಲ್ಲ. ಈಗ ಇಲ್ಲಿಗೆ ಬರೋಣ. ಅಟ್ಮೋಸ್ಟ್ 1 ಹೆಡ್ ಅಂತ ಇದೆ. ಅಟ್ಮೋಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ, ಅಟ್ಮೋಸ್ಟ್ ಅಂತ ಬಂದಾಗ ಅಟ್ಮೋಸ್ಟ್ 1 ಹೆಡ್, ಇದಕ್ಕೆ ಬಿ ಅನ್ಕೊಳ್ಳೋಣ, ಬಿ. ನೋಡಿ ಅಟ್ಮೋಸ್ಟ್ 1 ಹೆಡ್ ಅಂದ್ರೆ ಅಲ್ಲಿ ಜಾಸ್ತಿ ಅಂದ್ರೆ 1 ಹೆಡ್ ಇರಬೇಕು. ಜಾಸ್ತಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರಬಾರ್ದು, ಜಾಸ್ತಿ ಅಂದ್ರೆ 1 ಹೆಡ್ ಇರಬೇಕು, ಅಥವಾ ಹೆಡ್ ಇಲ್ದೇನೂ ಇರ್ಬೋದು. ನೋಡಿ ನೆನ್ಪಿಟ್ಕೋಬೇಕು, ಅಟ್ಲೀಸ್ಟ್ ಅಂದ್ರೆ ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ಒಂದು ಟೈಲ್ ಇರಲೇಬೇಕು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಅಟ್ಮೋಸ್ಟ್ 1 ಹೆಡ್ ಅಂದ್ರೆ ಅಲ್ಲಿ ಜಾಸ್ತಿ ಅಂದ್ರೆ ಒಂದೇ ಹೆಡ್, 2 ಹೆಡ್ ಇರಬಾರ್ದು, ಆಮೇಲೆ 1 ಹೆಡ್ ಇಲ್ದೇನೂ ಇರ್ಬೋದು. ಅಟ್ಮೋಸ್ಟ್ ಅಂದ್ರೆ 1 ಇಲ್ದೇನೂ ಇರ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ 1 ಹೆಡ್ ಇರಬೇಕು. ಈಗ ನೋಡಿ ಇದನ್ನ ತಗೊಳಂಗಿಲ್ಲ, ಯಾಕಂದ್ರೆ 2 ಹೆಡ್ ಆಗೋಯ್ತು. ಜಾಸ್ತಿ ಅಂದ್ರೆ ಒಂದೇ ಹೆಡ್ ಇರಬೇಕು, ಅಥವಾ 1 ಹೆಡ್ ಇಲ್ದೇನೂ ಇರ್ಬೋದು ಅಟ್ಮೋಸ್ಟ್ ಅಂದ್ರೆ. ನೋಡಿ ಇದನ್ನ ತಗೋಬಹುದು ಟಿ ಟಿ, ಯಾಕಂದ್ರೆ ಹೆಡ್ ಇಲ್ವೇ ಇಲ್ಲ. ಇವೆರಡು ತಗೋಬೇಕು, ಏನು ಟಿ ಎಚ್ ಎಚ್ ಪಿ. ಈಗ ಎನ್ ಬಿ ಏನಪ್ಪ ಆಯ್ತದೆ 3, ಪಿ ಬಿ ಏನು ಎನ್ ಬಿ ಬೈ ಎನ್ ಎಸ್ 3/4. ನೋಡಿ ಆನ್ಸರ್ ಎರಡಕ್ಕೂ ಒಂದೇ. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನೋಡಿ, ಅಟ್ಲೀಸ್ಟ್ ಅಂತ ಬಂದ್ರೆ ಅದರಲ್ಲಿ ಅಟ್ಲೀಸ್ಟ್ 1 ಟೈಲ್ ಅಂದ್ರೆ ಒಂದು ಟೈಲ್ ಇರಲೇಬೇಕು, ಒಂದಕ್ಕಿಂತ ಜಾಸ್ತಿ ಇರ್ಬೋದು ಟೈಲ್, ಆಯ್ತಾ. ಅಟ್ಮೋಸ್ಟ್ ಅಂತ ಬಂದ್ರೆ ಅಟ್ಮೋಸ್ಟ್ 1 ಹೆಡ್ ಅಂದ್ರೆ ಜಾಸ್ತಿ ಅಂದ್ರೆ ಒಂದೇ ಹೆಡ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ಹೆಡ್ ಇರಬಾರ್ದು, ಆಮೇಲೆ ಹೆಡ್ ಇಲ್ದೇನೂ ಇರ್ಬೋದು. ನೋಡಿ ಅದೊಂದು ನೆನ್ಪಿಟ್ಕೊಳ್ಳಿ. ನೋಡಿ ಹೆಡ್ ಇಲ್ದೇನೂ ಇರ್ಬೋದು, 1 ಹೆಡ್ ಇರ್ಬೋದು, 2 ಹೆಡ್ ಇರೋದು ತಗೊಳಂಗಿಲ್ಲ, ಸರಿನಾ. ಕೇಳಿದ್ರೆ ನಿಮ್ಗೆ ಇದೇ ಕೇಳೋದು ಪ್ರಶ್ನೆ, ಅಟ್ಲೀಸ್ಟ್ 1 ಹೆಡ್, ಅಟ್ಮೋಸ್ಟ್ 1 ಹೆಡ್, ಅಟ್ಲೀಸ್ಟ್ 1 ಹೆಡ್, ಅಟ್ಮೋಸ್ಟ್ 1 ಟೈಲ್. ಎಲ್ಲದಕ್ಕೂ ಆನ್ಸರ್ ಏನು 3/4. ಎಲ್ಲದಕ್ಕೂ 3/4 ಬರ್ತದೆ. ಅಟ್ಲೀಸ್ಟ್ 1 ಟೈಲ್, ಅಟ್ಮೋಸ್ಟ್ 1 ಟೈಲ್, ಅಟ್ಲೀಸ್ಟ್ 1 ಹೆಡ್, ಅಟ್ಮೋಸ್ಟ್ 1 ಹೆಡ್, 4ಕ್ಕೂ ಒಂದೇ ಆನ್ಸರ್ ಏನು 3/4. ನೀವು ಇದನ್ನು ಬರ್ಕೊಳ್ಳೋದು ಕಲ್ತ್ಕೋಬೇಕು, ಸರಿನಾ. ನೋಡಿ ಅಟೆಂಡ್ ಮಾಡಿದ್ರೆ ಇದಂತೂ ಬರೀತೀರಾ, ಫಾರ್ಮುಲಾ ಬರೀತೀರಾ, 2 ನಂಬರ್ ಬಂದ್ಬಿಡ್ತದೆ. ಈಗ ಬಾಕಿ ಇಷ್ಟಕ್ಕೆ ಇನ್ನೊಂದು ನಂಬರ್ ಇರೋದು, ಸರಿನಾ. 3 ಮಾರ್ಕ್ಸ್ ಕೇಳಿದ್ರೆ ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಆಲ್ರೆಡಿ ಬರ್ದೆ, ನಾನು ನಿಮ್ಗೆ ಕೊಟ್ಟಿದ್ದೀನಲ್ಲ ಇಂಪಾರ್ಟೆಂಟ್ ಕ್ವಶನ್. ಅದರಲ್ಲಿ 3 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಲಿಸ್ಟ್ ದಿ ಸ್ಯಾಂಪಲ್ ಸ್ಪೇಸ್ ಅಂತ ಕೇಳೋರೆ. 3 ಕಾಯಿನ್ಸ್ ಆರ್ ಟಾಸ್ಡ್ ಅಂದಾಗ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ದಿದೆ ಅಷ್ಟೇನೆ, ಅದಷ್ಟು ಬರ್ಬಿಟ್ರೆ ಆಯ್ತು, ಸರಿನಾ. ನೆಕ್ಸ್ಟ್ ನಿಮಗೆ
ನೋಡಿ, ಎ ಡೈ ಈಸ್ ಥ್ರೋನ್. ಎ ಡೈ ಈಸ್ ಥ್ರೋನ್. ವಾಟ್ ಈಸ್ ದಿ probability of getting number 1 prime number, number 2 even number, ಹಂಗೆ ಆಡ್ ನಂಬರ್ ಏನೋ ಕೇಳಿರ್ತಾರೆ ಆಯ್ತಾ. ನೋಡಿ, ಈ ತರ ಕೊಟ್ಟಾಗ ಎ ಡೈ ಈಸ್ ಥ್ರೋನ್. ಎ ಡೈ ಈಸ್ ಥ್ರೋನ್ ಅಂದ್ರೆ ಅದು ಒಂದೇ ಸಲಿನೇ, ಏನು ಕೊಟ್ಟಿಲ್ಲ ಅಂದ್ರೆ ಒಂದೇ ಸಲಿ ಅಂತ. ಈಗ ಒಂದು ಡೈನ ಥ್ರೋ ಮಾಡಿದ್ರೆ ಎಸ್ ಏನಪ್ಪ ಬರುತ್ತೆ? 1 2 3 4 5 6. NS ಏನಾಯ್ತು? 6. ಈಗ ಮೊದಲನೇದೇನು? ಪ್ರೈಮ್ ನಂಬರ್ ಕೇಳೋರೆ, ಎ ಅನ್ಕೊಳ್ಳೋಣ. ಇದರಲ್ಲಿ ಯಾವ್ದಾದ್ರು ಪ್ರೈಮ್ ನಂಬರ್? ಪ್ರೈಮ್ ನಂಬರ್ ಅಂದ್ರೆ ಇಟ್ ಇಸ್ ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ 1 ಎಕ್ಸೆಪ್ಟ್ 1 ಬಿಟ್ಬಿಡ್ಬೇಕು. ನೋಡಿ, 2 ಇಸ್ ಎ ಪ್ರೈಮ್ ನಂಬರ್, 3 ಇಸ್ ಎ ಪ್ರೈಮ್ ನಂಬರ್, 5 ಇಸ್ ಎ ಪ್ರೈಮ್ ನಂಬರ್. 4 ಯಾಕಪ್ಪ ಇಲ್ಲ ಅಂದ್ರೆ 4 ಇಂದನೂ ಡಿವೈಡ್ ಆಗುತ್ತೆ, 2 ಇಂದನೂ ಡಿವೈಡ್ ಆಗುತ್ತೆ. ಬರೀ ಅದೇ ನಂಬರ್ ಇಂದ ಆಗ್ಬೇಕು, ಮತ್ತೆ 1 ಇಂದ ಎಲ್ಲ ಆಯ್ತವ ಬಿಡಿ. ಈಗ 6 ಯಾಕಿಲ್ಲ ಅಂದ್ರೆ 6 3 ಇಂದ ಆಯ್ತದೆ, 2 ಇಂದ ಆಯ್ತದೆ, 6 ಇಂದ ಆಯ್ತದೆ. ನೋಡಿ, 3 ನಂಬರ್ ಬರ್ಬಾರ್ದು, ಒಂದೇ ನಂಬರ್ 6 ಇಂದ ಮಾತ್ರ ಡಿವೈಡ್ ಆಗಬೇಕು. ಈಗ ಏನಾಯ್ತು? 2 3 5. ಎನ್ ಎ ಏನಪ್ಪ? 3. ಈಗ ಪ್ರಾಬಬಿಲಿಟಿ ಎ ಕೇಳೋರೆ, ಪಿ ಎ ಏನು ಫಾರ್ಮುಲಾ? ಎನ್ ಎ ಬೈ ಎನ್ ಎಸ್. ಎನ್ ಎ ಅಂದ್ರೆ 3, ಎನ್ ಎಸ್ ಅಂದ್ರೆ 6. 3 1s 3 2s 1/2. ಸರಿನಾ? ನೆಕ್ಸ್ಟ್ ಇನ್ನೊಂದಿದೆ ಇವನ್ ನಂಬರ್. ಇವನ್ ನಂಬರ್ಗೆ ಬಿ ಅನ್ಕೊಳ್ಳಿ. ಪಿ ಏನಾಯ್ತು? ಇವನ್ ನಂಬರ್ ಯಾವ್ದು? 2 4 6. ಈಗ ಎನ್ ಬಿ ಏನು? 3. ಪಿ ಬಿ ಏನಪ್ಪ? ಎನ್ ಬಿ ಬೈ ಎನ್ ಎಸ್. ಎನ್ ಬಿ ಬೈ ಎನ್ ಎಸ್ ಅಂದ್ರೆ 3/6 1/2. ನೋಡಿ, ಈ ತರ ಒಂದೇ ಒಂದು ಡೈ ಥ್ರೋ ಮಾಡಿದಾಗ, ಡೈ ಇಸ್ ಥ್ರೋನ್ ಒನ್ಸ್ ಅಂತ ಬಂದ್ರೆ, ಈ ತರ ಏನಾದ್ರು ಪ್ರಾಬ್ಲಮ್ ಕೇಳಿದ್ರೆ, ನಿಮ್ಗೆ ಏನೋ ಬೇರೆ ಏನೋ ಕೇಳ್ಬಿಟ್ರು ಅನ್ಕೊಳ್ಳಿ. ಬೇರೆ ಏನು ಇವೇ ಕೇಳೋದು. ಬೇರೆ ಏನೋ ಕೇಳಿದ್ರು ಇದಂತೂ ಬರೀಬಹುದು, ಈ ಫಾರ್ಮುಲಾ ಬರೀಬಹುದಲ್ವಾ. ಒಂದು ಅಥವಾ ಒಂದು ನಂಬರ್ಗೆ ಗ್ಯಾರಂಟಿ 100%, ಎರಡೂ ಸಿಗೋ ಚಾನ್ಸಸ್ ಇದೆ. ಈಗ 2 ಡೈಸ್ ಆರ್ ಥ್ರೋನ್. ಒಂದೇ ಒಂದು ಲೆಕ್ಕ ತೆಗೆದುತೀನಿ. ನಾನು ಸ್ಯಾಂಪಲ್ ಸ್ಪೇಸ್ ಬರೆಯಲ್ಲ ಅದನ್ನ, ಯಾಕಂದ್ರೆ ಹಿಂದೆ ಬರ್ದಿದ್ದೀನಿ. ಸ್ಯಾಂಪಲ್ ಸ್ಪೇಸ್ 36 ಬರ್ತದೆ ನೋಡಿ, 36. Two dice are thrown. What is the probability of getting number 1 sum greater than 10, product equal to 20. ನೋಡಿ, ಈ ತರ ಕೊಟ್ಟಿದ್ರು ಅನ್ಕೊಳ್ಳಿ. 2 dice are thrown. What is the probability of getting the sum greater than 10? ಸಮ್ ಅಂದ್ರೆ ಈಗ 2 ಡೈಸ್ ಬಿಡ್ತೀರಾ, ಒಂದ್ರಲ್ಲಿ 5 ಬರುತ್ತೆ, ಇನ್ನೊಂದ್ರಲ್ಲಿ 4 ಬರುತ್ತೆ. 5 + 4 9 ಅಲ್ವಾ? ಅದಾಗಲ್ಲ. ಎರಡರಲ್ಲಿ 6 6 ಬರ್ತದೆ. 6 + 6 12. ನೋಡಿ, ಗ್ರೇಟರ್ ದ್ಯಾನ್ 10. ಆ ಥರದ್ದು ಎಷ್ಟು ಅಂತ ಕೇಳೋರೆ. ಎರಡನೇದು ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 20 ಅಂದ್ರೆ ಎರಡು ನಂಬರ್ ಬರ್ತಾವಲ್ಲ. ಈಗ ಒಂದು 5 ಬರುತ್ತೆ, ಇನ್ನೊಂದು 4 ಬರುತ್ತೆ. 5 4s 20. ಇನ್ನೊಂದು 1 4 ಬರುತ್ತೆ, ಇನ್ನೊಂದು 5 ಬರುತ್ತೆ, 20. ನೋಡಿ, ಎರಡೇ ಇರೋದು. ಆ ಥರ ಪ್ರಶ್ನೆ ಕೇಳಿದ್ರೆ ಏನಾರ ಕೇಳ್ಬೋದು. ಒಟ್ನಲ್ಲಿ ಎಲ್ಲ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನಿರ್ತದೋ ಅದೇ ಬರುತ್ತೆ. ಈಗ 2 ಡೈಸ್ ಆರ್ ಥ್ರೋನ್ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಏನಪ್ಪ? ಸ್ಯಾಂಪಲ್ ಸ್ಪೇಸ್ 1 1 1 2, ಅದೇ ತರ 1 3 1 4 1 5 1 6. ಆಯ್ತಾ? ಇದೇ ತರ ಏನ್ ಮಾಡಬೇಕು? 2 1 ನಾನು ಬರೆಯಲ್ಲ, ಸುಮ್ಮನೆ 2 6 ಲಾಸ್ಟ್ ಬರೆದಿರ್ತೀನಿ. 3 1 3 6 4 1 4 6 5 1 5 6 6 1. ಇವೆಲ್ಲ ಬರಿಬೇಕು ನೀವು ಎಕ್ಸಾಮ್ ಅಲ್ಲಿ. ಹಿಂಗೆ ನೀವು ಲೈನ್ ಹಾಕ್ಬಿಡಂಗಿಲ್ಲ. ನಾನು ಹಿಂದೆ ಬರೆದಿದ್ದೀನಿ ಅಂದ್ಬಿಟ್ಟು ಬರಿತಾ ಇಲ್ಲ. ನೀವು ಎಲ್ಲಾನು ಬರಿಬೇಕು. 2 1 2 2 2 3 2 4 2 5 2 6 ಅಂತ ಎಲ್ಲ ಬರಿಬೇಕು. ಈಗ NS ಎಷ್ಟಪ್ಪ? NS = 36. ಈ ಪ್ರಶ್ನೆ ಬರೋಣ. ಏನ್ ಪ್ರಶ್ನೆ? ಸಮ್
ಸಮ್ ಆಫ್ ದಿ ನಂಬರ್ಸ್ ಗೊತ್ತಾವಲ್ಲ, ಎರಡನ್ನ ಕೂಡಿದಾಗ 10ಕ್ಕಿಂತ ಜಾಸ್ತಿ ಯಾವ್ದಾದ್ರು ಅಂತ ನೋಡಿ. 10ಕ್ಕಿಂತ ಜಾಸ್ತಿ ಯಾವ್ದಾದ್ರು ಅಂದರೆ ಒಂದು 5 6 ಬರುತ್ತೆ, ಇನ್ನೊಂದು ಇಲ್ಲಿ 6 5 1 ಬರುತ್ತೆ ಅಲ್ವಾ. 10ಕ್ಕಿಂತ ಜಾಸ್ತಿ ಬರಬೇಕು, ಇನ್ನೊಂದು 6 6, ಇನ್ಯಾವುದು ಬರಲ್ಲ ಅಲ್ವಾ, 3 ಬರೋದು ನೋಡಿ. ಎ ಇಸ್ ಈಕ್ವಲ್ ಟು 1 5 6 6 5 6 6, ಇವು 3 ನಂಬರ್ 3 ಪಾಸಿಬಿಲಿಟಿ ಮಾತ್ರ 10ಕ್ಕಿಂತ ಜಾಸ್ತಿ ಬರುತ್ತೆ ಕೂಡಿದ್ರೆ ನೋಡಿ. 5 + 6 11 ಅಲ್ವಾ, 6 + 5 11 ಅಲ್ವಾ, 6 + 6 11 ಅಲ್ವಾ ನೋಡಿ. ಅವೆಲ್ಲ ಇದ್ರ ಒಳಗೆ ಇರ್ತವೆ, ಎಲ್ಲ ಇರ್ತವೆ. ಏನು ಕೊಟ್ಟಿರ್ತಾರೆ ನೋಡ್ಕೊಂಡು ಬರ್ಕೋಬೇಕು ನೋಡಿ. ಎ ಅಂತ ಬರದೆ. ಈಗ ಎನ್ ಎ ಏನಪ್ಪ, ಎನ್ ಎ ಇಸ್ ಈಕ್ವಲ್ ಟು 3 ಅಲ್ವಾ, 3 ಪಾಸಿಬಿಲಿಟೀಸ್ ಇದೆ. ಪಿ ಎ ಏನಾಯ್ತದೆ, ಎನ್ ಎ ಬೈ ಎನ್ ಎಸ್ 3/36, 3/36 ಅಂದರೆ 1/12 ನೋಡಿ ಈ ಥರ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ ಅವೆರಡು ನಂಬರ್ಗಳು ಬರ್ತಾವಲ್ಲ, ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರಬೇಕು. 20 ಬರೋಂಥದ್ದು ಯಾವುದಪ್ಪ ಅಂದರೆ ಕರೆಕ್ಟಾಗಿ 20 ಬರೋದೇ ಕೇಳ್ಬಿಟ್ಟವ್ರೆ. 20 ಅಂದರೆ ಇಲ್ಲೊಂದು 5/5 4 ಒಂದೈತೆ, ಮೇಲ್ಗಡೆ ಇಲ್ಲೊಂದು 4 5 ಇರ್ತದೆ. ಫುಲ್ ಕಂಪ್ಲೀಟ್ ಮಾಡಿದ್ರೆ ಬರುತ್ತೆ. ಇವೆರಡೇ ಯಾವುದು ಬರಲ್ಲ 20 ನೋಡಿ. ಯಾವ್ದಾರ ಬರುತ್ತಾ ಅಂತ. ಪಿ ಇಸ್ ಈಕ್ವಲ್ ಟು ಒಂದು 5 4, ಇನ್ನೊಂದು 4 5. ಈಗ ಎನ್ ಬಿ ಏನಾಯ್ತು, ಎನ್ ಬಿ ಇಸ್ ಈಕ್ವಲ್ ಟು 2 ಆಯಿತು. ಪಿ ಬಿ ಏನಪ್ಪ ಆಯ್ತದೆ, ಪಿ ಬಿ ಇಸ್ ಈಕ್ವಲ್ ಟು ಎನ್ ಬಿ ಬೈ ಎನ್ ಎಸ್ 2/36 1/18 ನೋಡಿ. ಈ ಥರ ಡೈಸ್ ಮೇಲೆ ಏನಾರು ಲೆಕ್ಕ ಕೊಟ್ಟರೆ, 1 ಡೈ ಅಂತ ಕೊಟ್ಟರೆ ಹಿಂದೆ ಹೇಳ್ಕೊಟ್ನಲ್ಲ, ಎಸ್ ಬರೆಯೋದು, ಎನ್ ಎಸ್ ಬರೆಯೋದು, ಮತ್ತು ಅಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಲೆಕ್ಕ ಮಾಡಬೇಕು. ಫಾರ್ಮುಲಾ ಪಿ ಎ ಕಂಡುಹಿಡಿಬೇಕಂದ್ರೆ ಎನ್ ಎ ಬೈ ಎನ್ ಎಸ್, ಇನ್ನೊಂದು ಕೊಟ್ಟಿದ್ರೆ ಪಿ ಬಿ ಎನ್ ಬಿ ಬೈ ಎನ್ ಎಸ್ ಬರುತ್ತೆ. ಎಲ್ಲ ಪ್ರಾಬ್ಲಮ್ಲಿಟಿಗೂ ಎನ್ ಎಸ್ ಬರುತ್ತೆ ಡಿನಾಮಿನೇಟರ್, ನ್ಯೂಮರೇಟರ್ ಮಾತ್ರ ಇವೆಂಟ್ ಮೇಲೆ ಚೇಂಜ್ ಆಗುತ್ತೆ ನೋಡಿ. ಈ ಥರ ಏನು ಬೇಕಾದ್ರೂ ಕೇಳ್ಬೋದು. ನಾನು ಸುಮ್ಮನೆ 2 ಸ್ಯಾಂಪಲ್ ತಗೊಂಡಿದ್ದೇನೆ. ಏನಕ್ಕಪ್ಪ ಈ ಲೆಕ್ಕ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಪ್ರಾಬಬಿಲಿಟಿನಲ್ಲಿ ನೀವು ಮಿನಿಮಮ್ ಒಂದು 6 ನಂಬರ್ದು ಒಂದು ಬರ್ತದೆ, 3 ನಂಬರ್ದು ಒಂದು ಬರ್ತದೆ, 3 ನಂಬರ್ದಲ್ಲೂ 1 ನಂಬರ್ ಬಂದ್ಬಿಡ್ತದೆ ನಿಮಗೆ. ನಾನು ಹೇಳೋದು ಬರೆದ್ರೆ 6 ನಂಬರಲ್ಲೂ 1 ಬಂದ್ಬಿಡ್ಬೇಕು ನೋಡಿ. 1 + 1 2, ಇನ್ನೂ ಜಾಸ್ತಿ ಬರುತ್ತೆ. ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಅಲ್ವಾ. ಸುಮ್ಮನೆ ಈಗ 9 ನಂಬರ್ಗೆ 0 ತಗೊಳ್ಳೋ ಬದಲು 2 3 ತಗೊಂಡ್ರೆ ನಿಮ್ಗೆ ಯೂಸ್ ಆಯ್ತದೆ ಅಂತ ಗೊತ್ತಾಯ್ತಲ್ವ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಪ್ರಶ್ನೆನೂ ಅಟೆಂಡ್ ಮಾಡಿ, ಆಮೇಲೆ ಅಟೆಂಡ್ ಮಾಡಿದ ತಕ್ಕಂಗೆ ಮಿನಿಮಮ್ 1 ಮಾರ್ಕ್ ಬರಬೇಕು, ಮಿನಿಮಮ್ 1 ಮಾರ್ಕ್ ಬರಬೇಕು. ಸರಿನಾ ನೋಡಿ. ಆ ಥರ ನೀವು ಓದ್ಕೋಬೇಕು ನೋಡಿ. ಪ್ರಾಬಬಿಲಿಟಿಲಿ ಇಷ್ಟು ಕಲ್ತ್ಕೊಂಡ್ರೆ ಸಾಕು ನೀವು. ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಬೇಕು ಅಂತಂದರೆ ಪ್ರಾಬಬಿಲಿಟಿದು ನಾನು ಡಿಪ್ಲೊಮಾ ಸಿ ಇ ಟಿ ಪ್ರಾಬಬಿಲಿಟಿನಲ್ಲಿ 2 ಪಾರ್ಟ್ ಇದೆ, ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಮಾಡಿದ್ದೀನಿ. ಬೇಕಂದ್ರೆ ಅದು ನೋಡಿ. ಈ ಟೈಮಲ್ಲಿ ಅದು ನನಗೇನೋ ಅದು ಬೇಡ ಅನಿಸ್ತಿದೆ. ಬರೀ ಇಷ್ಟು ಓದ್ಕೊಂಡ್ರೆ ಸಾಕು. ಯಾಕಂದರೆ ಸುಮ್ಮನೆ ನೀವು ಯಾವ್ದಾವುದು ಓದ್ತಾ ಕೂತ್ಕೊಳ್ಳೋ ಬದಲು ಏನು ಬೇಕು ಇಷ್ಟು ಕಲ್ತ್ಕೊಂಡು ಇದನ್ನೇ ಇನ್ನೊಂದು 2 ಸಲ ರಿಪೀಟ್ ಮಾಡ್ಕೊಂಡ್ರೆ ಎಕ್ಸಾಮ್ ಈಸಿ ಆಗ್ಬಿಡ್ತದೆ. ಎಲ್ಲ ಕರೆಕ್ಟಾಗಿ ಬರೆದ್ಬಿಡ್ಬೋದು ಓದ ತಕ್ಷಣ. ಸರಿನಾ ನೋಡಿ. ಈಗ ನಿಮಗೆ ಪ್ರಾಬಬಿಲಿಟಿಲಿ 9 ಮಾರ್ಕ್ಗೆ ಅಟೆಂಡ್ ಮಾಡೋದು ಹೆಂಗೆ ಗೊತ್ತಾಯಿತು ಅಥವಾ ಯಾವುದೋ ಒಂದು ಲೆಕ್ಕ ಕೊಟ್ಟಾಗ ಏನೇನು ಬರೀಬೇಕು ಅಂತ ಗೊತ್ತಾಯಿತು ನೋಡಿ. ಈಗ ನೆಕ್ಸ್ಟು ಲಿಮಿಟ್ಸಿಗೆ ಬರೋಣ. ಲಿಮಿಟ್ಸಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂದರೆ 3 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ, 5 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ, 6 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ ನೋಡಿ. ಟೋಟಲ್ಲು 14 ಮಾರ್ಕ್ಸ್ಗೆ ಇರ್ತದೆ. 3 ಮಾರ್ಕ್ಸ್ದೊಂದು, 5 ಮಾರ್ಕ್ಸ್ದೊಂದು, 6 ಮಾರ್ಕ್ಸ್ದೊಂದು, ಟೋಟಲ್ ಎಷ್ಟಿರ್ತದೆ 14 ಮಾರ್ಕ್ಸ್ಗೆ ಇರ್ತದೆ. 14 ಮಾರ್ಕ್ಸ್ಗೆ ಲಿಮಿಟ್ಸಲ್ಲಿ ಇರ್ತದೆ ನೋಡಿ. ಇದರಲ್ಲೂ ಅಷ್ಟೇ ಯೂಶ್ವಲಿ ನಾನು ಏನು ಕೊಟ್ಟಿದ್ದೀನೋ ಅದೇ ಲೆಕ್ಕ ಬರೋ ಚಾನ್ಸಸ್ ಇದೆ, ತುಂಬ ಪಾಸಿಬಿಲಿಟಿ ಇದೆ. ಬೇರೆ ಬಂದರೂ ನೀವು ಟ್ರೈ ಮಾಡ್ಬೋದು ಗೊತ್ತಾಯ್ತಲ್ಲ. ನಾನು ಹೇಳ್ಕೊಡ್ತೀನಿ ನೋಡಿ. ಲಿಮಿಟ್ಸಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಫಾರ್ಮುಲಾಗಳಿದ್ದಾವೆ. ಏನಪ್ಪ ಫಾರ್ಮುಲಾಗಳು ಅಂತಂದರೆ ನೋಡಿ, ಮೊದಲನೇ ಫಾರ್ಮುಲಾ ಏನಪ್ಪ ಅಂತಂದರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 sin theta by theta is equal to 1 where theta is in radians. Theta is in radians. Theta radian ನಲ್ಲಿದ್ರೆ ಲಿಮಿಟ್ ಆಸ್ ಎಲ್ ಟಿ ಅಂದರೆ ಲಿಮಿಟ್ ಅಂತ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 sin theta by theta ಅಂದರೆ 1 ಅಂತ. ಇದು ಫಾರ್ಮುಲಾ ಆಯ್ತಾ. ಇದೇ ತರ ಇನ್ನೊಂದಿದೆ ಏನಪ್ಪ ಅಂತಂದ್ರೆ ಟ್ಯಾನ್ಗೂ ಹಿಂಗೆ ಆಗುತ್ತೆ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 tan theta by theta is also equal to 1. ಸರಿನಾ.
ಸೇಮ್ ಸೈನ್ ಥೀಟಾ ಬೈ ಥೀಟಾಗೂ ಒನ್ನೆ, ಟ್ಯಾನ್ ಥೀಟಾ ಬೈ ಥೀಟಾಗೂ ಒನ್ನೆ. ಈಗ ಇದ್ರ ಮೇಲೆ ಒಂದೆರಡು ಸ್ಯಾಂಪಲ್ ಲೆಕ್ಕ ಮಾಡ್ತೀನಿ ನೋಡಿ. ನಿಮಗೆ 3 ಮಾರ್ಕ್ಸ್ಗೆ ಸಿಂಪಲ್ ಆಗಿ ಕೊಟ್ಬಿಡ್ತಾರೆ. ಹೆಂಗೆ ಅಂದರೆ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡ್ ಬೈ ಥೀಟಾ ಅಂತ ಕೊಟ್ಬಿಡ್ತಾರೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಬೈ ಥೀಟಾ. ನೋಡಿ ನಿಮಗೆ ಅದು 1 ಆಗಬೇಕು ಅಂದರೆ, ಆನ್ಸರ್ 1 ಆಗಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಥೀಟಾ ಇದ್ರೆ ಇಲ್ಲೂ ಥೀಟಾ ಇರಬೇಕು, ಇಲ್ಲಿ 5 ಥೀಟಾ ಇದ್ರೆ ಇಲ್ಲೂ 5 ಥೀಟಾನೇ ಇರಬೇಕು. ನೋಡಿ ಇಲ್ಲಿ 5 ಥೀಟಾ ಇದೆ, ಇಲ್ಲಿ ಬರೀ ಥೀಟಾ ಇದೆ. ಈ ತರ ಬಂದಾಗ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ 5 ಥೀಟಾ ಬರಂಗ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು ನೋಡಿ, ಇಲ್ಲೊಂದು 5 ಆ ಕಡೆ ಅಂದ್ರೆ ಏನ್ ಮಾಡ್ತಾ ಇದ್ದೀನಿ, ಡಿನಾಮಿನೇಟರ್ನ 5 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಬರೀ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆಗಲ್ಲ, ನ್ಯೂಮರೇಟರ್ ಮಾಡ್ಕೋಬೇಕು. ನೋಡಿ ನ್ಯೂಮರೇಟರ್ ಇಲ್ಲೂ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಏನಪ್ಪಾ ಅಂತಂದ್ರೆ ನೋಡಿ, ಬರೀ ನಂಬರ್ ಇರ್ತದಲ್ಲ, ನಂಬರ್ ಆಚೆ ತೆಗ್ದ್ಬಿಡ್ಬೋದು. ಈ ನಂಬರ್ ತೆಗಿಬೋದು, ಈ ನಂಬರ್ ತೆಗೆದ್ರೆ ನಮ್ಗೆ ಬೇಕಾಗಿರೋ ಸಿಗಲ್ಲ. ಬರೀ ನ್ಯೂಮರೇಟರ್ ಇರೋ ನಂಬರ್ ಆಚೆ ತೆಗಿತೀನಿ. ನೋಡಿ ನ್ಯೂಮರೇಟರ್ ನಲ್ಲಿ ಇರೋ ನಂಬರ್ ಆಚೆ ತಗೊಂಡ್ರೆ 5 ಇಂಟು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡೆಡ್ ಬೈ 5 ಥೀಟಾ ಬರುತ್ತೆ. ಇದೇನಾಯ್ತದೆ, 5 ಇಂಟು ಇದಿಷ್ಟಕ್ಕೂ 1 ಹಾಕ್ಬೋದಲ್ವಾ. ನೋಡಿ 1 ಹಾಕ್ಬೇಕಂದ್ರೆ ನಿಮ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಥೀಟಾ ಟೆಂಡ್ಸ್ ಟು 0 ಇರಬೇಕು. ಇಲ್ಲಿ ಏನಿರ್ತದೋ ಸೈನ್ ಒಳಗಡೆ ಈ ಡಿನಾಮಿನೇಟರ್ ಅದೇ ಇರಬೇಕು. ಈಗ ಅದೇ ಇದೆ, 5 ಇಂಟು 1 ಆನ್ಸರ್ ಏನಪ್ಪ 5 ಆಯ್ತು. ನೋಡಿ ಈ ತರ ಇದೇ ತರ ಹೆಂಗಾರು ಕೊಡ್ಲಿ ಮಾಡ್ಕೋಬಹುದು. ನೋಡಿ ನಿಮ್ಗೆ ಸಪೋಸ್ ಹಿಂಗ್ ಕೊಟ್ರು, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 9 ಥೀಟಾ ಬೈ ಥೀಟಾ ಕೊಟ್ರೆ ಏನ್ ಮಾಡ್ಬೇಕು, ಇಲ್ಲೂ 9 ಹಾಕಬೇಕು, ಇಲ್ಲೂ 9 ಹಾಕಬೇಕು, 9 ಆಚೆ ತಗೋಬೇಕು. 9 ಇಂಟು 1 ಆಯ್ತದೆ 9. ಅದೇ ತರ ಸರಿನಾ. ಈಗ ನಿಮ್ಗೆ ಸಪೋಸ್ ಏನಾಗ್ಬಿಡುತ್ತೆ, ಇದೇ ಫಾರ್ಮುಲಾ ಮೇಲೆ ಹಿಂಗ್ ಕೊಟ್ಬಿಡ್ತಾರೆ, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡೆಡ್ ಬೈ ಸೈನ್ 7 ಥೀಟಾ ಹಿಂಗ್ ಕೊಟ್ಬಿಡ್ತಾರೆ. ಈಗ ನಮ್ಗೆ 1 ಆಗ್ಬೇಕಂದ್ರೆ ಡಿನಾಮಿನೇಟರ್ ಅಲ್ಲಿ ಥೀಟಾ ಇರಬೇಕು. ಇದೆಯಾ ಥೀಟಾ ಡಿನಾಮಿನೇಟರ್ ಅಲ್ಲೂ ಸೈನ್ 7 ಥೀಟಾ ಬಂದ್ಬಿಟ್ಟಿದೆ. ನೋಡಿ ಈ ತರ ಬಂದಾಗೆಲ್ಲ ನಾವೇನ್ ಮಾಡ್ಬೇಕು, ಈ ತರ ಬರಂಗೆ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು ನೋಡಿ, ಹೆಂಗಪ್ಪ ಅಂತಂದ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡೆಡ್ ಬೈ ಥೀಟಾ. ಎರಡಕ್ಕೂ ಫಸ್ಟ್ ಏನ್ ಮಾಡ್ತೀನಿ, ಥೀಟಾ ಇಂದ ಡಿವೈಡ್ ಮಾಡ್ತೀನಿ. ನೋಡಿ ಏನ್ ಮಾಡಿದೆ ಅಂದ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡನ್ನೂ ಥೀಟಾ ಇಂದ ಡಿವೈಡ್ ಮಾಡಿದೆ. ಯಾಕಂದ್ರೆ ಈ ಫಾರ್ಮ್ ಬರ್ಬೇಕಲ್ಲ ಅದಕ್ಕೆ. ನೋಡಿ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಈ ಲಿಮಿಟ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ. ಏನ್ ಪ್ರಾಪರ್ಟಿ ಅಂದ್ರೆ ಲಿಮಿಟ್ ನ ಎಷ್ಟು ನಂಬರ್ ಬೇಕಾದ್ರೆ ಸ್ಪ್ಲಿಟ್ ಮಾಡಿ ಬರ್ಕೋಬಹುದು. ಸ್ಪ್ಲಿಟ್ ಮಾಡಿ ಅಂತಂದ್ರೆ ಈಗ ನೋಡಿ, ಈ ನ್ಯೂಮರೇಟರ್ಗೆ ಒಂದ್ಸಲಿ ಸಪರೇಟ್ ಆಗಿ ಲಿಮಿಟ್ ಬರ್ಕೋಬಹುದು, ಅದೇ ತರ ಡಿನಾಮಿನೇಟರ್ಗೆ ಸಪರೇಟ್ ಆಗಿ ಲಿಮಿಟ್ ಬರ್ಕೋಬಹುದು. ಈಗ ಆ ತರ ಬರೆದ್ರೆ ಏನಾಯ್ತದೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡ್ ಬೈ ಥೀಟಾ ಹೋಲ್ ಡಿವೈಡೆಡ್ ಬೈ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಡಿವೈಡೆಡ್ ಬೈ ಥೀಟಾ. ಸರಿನಾ. ಈಗ ನೆಕ್ಸ್ಟ್ ಏನಪ್ಪಾ ಆಗುತ್ತೆ ಅಂತಂದ್ರೆ ಇಲ್ಲೊಂದು 5 ಹಾಕ್ಬೇಕಲ್ವಾ, ಇಲ್ಲೊಂದು 5 ಹಾಕ್ಬೇಕು. ಅದೇ ತರ ಇಲ್ಲಿ 7 ಹಾಕ್ಬೇಕು, ಇಲ್ಲಿ 7 ಹಾಕ್ಬೇಕು. ನೆಕ್ಸ್ಟ್ ಈ ಮೇಲ್ಗಡೆ 5 ಆಚೆ ತರಬೇಕಲ್ವಾ. 5 ಆಚೆ ತಗೊಂಡ್ರೆ ಏನಾಯ್ತದೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 5 ಥೀಟಾ ಡಿವೈಡೆಡ್ ಬೈ 5 ಥೀಟಾ ಹೋಲ್ ಡಿವೈಡೆಡ್ ಬೈ 7 ಆಚೆ ತಗೊಂಡ್ರೆ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ 7 ಥೀಟಾ. ಈಗ ನ್ಯೂಮರೇಟರ್ ನಲ್ಲಿ 5 ಇಂಟು 1 7 ಇಂಟು 1 ಆನ್ಸರ್ ಏನು 5/7. ನೀವು ನೋಡಿದ್ರೆ ಆನ್ಸರ್ ಹೇಳ್ಬಿಡ್ಬೋದು. ನೋಡಿ ಆನ್ಸರ್ 5/7 ಹಿಂಗೆ ಹೇಳ್ಬಿಡ್ಬೋದು. ಬಟ್ ಈ ಪ್ರೊಸೀಜರ್ ಅಲ್ಲಿ ಮಾಡಬೇಕು, ಇದೇ ಪ್ರೊಸೀಜರ್ ಅಲ್ಲಿ ಮಾಡಬೇಕು. ಮಾಡಾದ್ಮೇಲೆ ಆನ್ಸರ್ ಬರೀಬೇಕು. ಒಂದೇ ಸಲ ಬರೆದ್ರೆ ಕೊಡಲ್ಲ ನಿಮಗೆ. CET ನಲ್ಲಿ ಒಂದೇ ಸಲ ಬರಬೇಕಾಗುತ್ತೆ CET ಓದೋರು. ಬಟ್ ಈ M1 ಫೇಲ್ ಆಗಿರೋರು, M1 ಎಕ್ಸಾಮ್ ಯಾರು ಬರೀತಾ ಇದ್ದೀರಾ ಅವರು ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ಬೇಕು. ಯಾಕಂದ್ರೆ 3 ಮಾರ್ಕ್ಸ್ ಇರ್ತದೆ. ಸರಿನಾ. ನೋಡಿ ಇದೇ ಪ್ರಶ್ನೆ ಏನ್ ಮಾಡ್ತಾರೆ, ಹಿಂಗ್ ಕೊಟ್ಬಿಡ್ತಾರೆ, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ ಸ್ಕ್ವೇರ್ 7 ಥೀಟಾ ಡಿವೈಡೆಡ್ ಬೈ ಥೀಟಾ ಸ್ಕ್ವೇರ್. ನೋಡಿ ಸೈನ್ ಸ್ಕ್ವೇರ್ ಅಂತ ಐತೆ. ಸೈನ್ ಸ್ಕ್ವೇರ್ ಅಂತ ಬಂದಾಗ ಹೆಂಗ್ ಬರೀಬಹುದು, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಇಂಟು ಸೈನ್ 7 ಥೀಟಾ ಬರೀಬಹುದಾ. ಥೀಟಾ ಸ್ಕ್ವೇರ್ ನ ಥೀಟಾ ಇಂಟು ಥೀಟಾ. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಯ್ತದೆ, ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ ಥೀಟಾ ಇಂಟು ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0 ಸೈನ್ 7 ಥೀಟಾ ಬೈ ಥೀಟಾ. ಈಗ 1 ಹಾಕ್ಬೇಕಂದ್ರೆ ಇಲ್ಲೊಂದು 7 ಹಾಕ್ಬೇಕು, ಇಲ್ಲೊಂದು 7 ಹಾಕ್ಬೇಕು, ಇಲ್ಲೊಂದು 7 ಇಲ್ಲೊಂದು 7 ಅಲ್ವಾ.
ನೆಕ್ಸ್ಟ್ ಈ ನ್ಯೂಮರೇಟರ್ನಲ್ಲಿರೋ 7 ಆಚೆ ತೆಗಿಬೇಕು. ಇಲ್ಲೊಂದು 7 ಆಚೆ ತೆಗಿಬೇಕು. ಎರಡು ಕಡೆನೂ 7 ಆಚೆ ತಗೊಂಡ್ರೆ 7 into limit as theta tends to 0 sin 7 theta by 7 theta. 7 into limit as theta tends to 0 sin 7 theta by 7 theta. ಈಗ ಏನಾಯ್ತದೆ ಇದು 7 into 1 into 7 into 1 49 ಬರುತ್ತೆ ನೋಡಿ. ಸ್ಕ್ವೇರ್ ಅಂತ ಇದ್ರೆ ಇಂಟು 2 ಸಲ ಮಾಡಬೇಕು. ಕ್ಯೂಬ್ ಅಂತ ಇದ್ರೆ 3 ಸಲ ಮಾಡಬೇಕು. sin 7 theta into sin 7 theta into sin 7 theta ಕ್ಯೂಬ್ ಇದ್ರೆ ಸರಿನಾ. ನೋಡಿ ಈಗ ಈ ಫಾರ್ಮುಲಾ ಮೇಲೆ ಒಂದೇ ಒಂದು ಇಂಪಾರ್ಟೆಂಟ್ ಆಗಿ ಕೊಡುವಂತ ಒಂದು ಲೆಕ್ಕ ಇದೆ. ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್, ಅದು 3 ಮಾರ್ಕ್ಸ್ ಕೇಳ್ಬಿಡ್ತಾರೆ. evaluate limit as ನೋಡಿ ಥೀಟಾ ಬದಲು x ಇರ್ಬೋದು, sin x ಡಿಗ್ರಿ ಡಿವೈಡೆಡ್ ಬೈ x ಹಿಂಗೆ ಕೊಟ್ಬಿಡ್ತಾರೆ. 3 ಮಾರ್ಕ್ಸ್ಗೆ ಸಿಂಪಲ್ ಆಗಿ ಹಿಂಗೆ ಕೊಟ್ಬಿಡ್ತಾರೆ. ಎಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ನೋಡಿದ ತಕ್ಷಣ ಸರ್ ಫಾರ್ಮುಲಾ ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin x by x ಫಾರ್ಮುಲಾ ಆನ್ಸರ್ 1 ಅಂತ ಬರೀತೀರಾ. ತಪ್ಪು. ನೋಡಿ ಆನ್ಸರ್ 1 ಯಾವಾಗ ಆಗುತ್ತೆ ಅಂದ್ರೆ ಇಲ್ಲಿ x ಮೇಲೆ ಈ ತರ ಇಲ್ಲ ಅಂದ್ರೆ 1, ಇಲ್ಲಿ x ಡಿಗ್ರಿ ಅಂತ ಹಿಂಗ್ ಬರೆದ್ರೆ x ಡಿಗ್ರಿ ಅಂತ ಇದ್ರೆ 1 ಆಗಲ್ಲ. x ಡಿಗ್ರಿನ ಏನ್ ಮಾಡಬೇಕು, ರೇಡಿಯನ್ಗೆ ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡೋದು ಅಂತಂದ್ರೆ ನೋಡಿ, x ಡಿಗ್ರಿನ ರೇಡಿಯನ್ಗೆ ಚೇಂಜ್ ಮಾಡ್ಬೇಕಂದ್ರೆ x ಇಂಟು ಪೈ ಬೈ 180 ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, x ಡಿಗ್ರಿ ಅಂತ ಏನಾರು ಕೊಟ್ಬಿಟ್ರೆ ಪ್ರಾಬ್ಲಮ್ ಅಲ್ಲಿ ಕೊಡ್ತಾರೆ, 3 ಮಾರ್ಕ್ಸ್ಗೆ ಗ್ಯಾರಂಟಿ ಕೊಡ್ತಾರೆ. ಅದನ್ನ ಕೊಟ್ಟಾಗ ಈ ತರ ಮಾಡ್ಕೋಬೇಕು. ಅಂದ್ರೆ ಎಲ್ಲಿ x ಡಿಗ್ರಿ ಇರೋ ಜಾಗಕ್ಕೆ ಇದು ಹಾಕಬೇಕು, x ಇರೋ ಜಾಗಕ್ಕಲ್ಲ, x ಡಿಗ್ರಿ ಇರೋ ಜಾಗಕ್ಕೆ. ಅಂದ್ರೆ ಡಿಗ್ರಿ ಇರಬಾರ್ದು, ಅದು ಯಾವ್ದ್ರಲ್ಲಿ ಇರಬೇಕು, ರೇಡಿಯನ್. ಡಿಗ್ರಿನ ರೇಡಿಯನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು ಪೈ ಬೈ 180 ಮಾಡಬೇಕು. ಈಗ ಈ ಪ್ರಶ್ನೆ ಏನಾಗುತ್ತೆ ಅಂದ್ರೆ ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin ಪೈ ಬೈ 180 ಇಂಟು x ಆಯ್ತದೆ, ಕರೆಕ್ಟಾ, ಡಿವೈಡೆಡ್ ಬೈ x ಪೈ ಬೈ 180 ಇಂಟು x. ಈಗ ನಿಮ್ಗೆ ಇದು 1 ಆಗ್ಬೇಕಂದ್ರೆ ಇಲ್ಲೂ ಪೈ ಬೈ 180 ಇರ್ಬೇಕಾಗಿತ್ತು ಅಲ್ವಾ. ಹೆಂಗೆ ಬರ್ಸ್ಕೊಳ್ಳೋದು, ಏನು ಇಲ್ಲ, ಈ ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲೂ ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಿ, ಆಮೇಲೆ ಪೈ ಬೈ 180 ಆಚೆ ತಗೊಳ್ಳಿ. ಆಚೆ ತಗೊಂಡಾಗ ಏನಾಯ್ತದೆ, ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin ಪೈ ಬೈ 180 x ಡಿವೈಡೆಡ್ ಬೈ ಪೈ ಬೈ 180 x ಬರುತ್ತೆ. ನೋಡಿ ಇವೆರಡು ಸೇಮ್ ಆಯ್ತಲ್ವಾ, ಇವೆರಡು ಸೇಮ್ ಆಯ್ತು ಅಂದ್ರೆ ಏನಾಯ್ತದೆ, 1 ಬರುತ್ತೆ. ಪೈ ಬೈ 180 ಇಂಟು 1 ದಿಸ್ ಇಸ್ ಪೈ ಬೈ 180. ನೋಡಿ ಈ ತರ ಇಂಪಾರ್ಟೆಂಟ್ ಕ್ವಶನ್ ಇದು ಕೇಳ್ತಾರೆ, ಸರಿನಾ. ನೋಡಿ ಈ ಫಾರ್ಮುಲಾ ಮೇಲೆ ಇನ್ನು 2 ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ. ಅವೆರಡು ಪ್ರಾಬ್ಲಮ್ ಮಾಡ್ತೀನಿ ಈಗ. ಸುಮಾರು ಸಲ ಕೇಳಿದ್ದಾರೆ, ಈ ಸಲಿನೂ ಬರೋ ಚಾನ್ಸಸ್ ಇದೆ. ಅವೆರಡರಲ್ಲಿ ಒಂದು ಇಲ್ಲ 5 ಮಾರ್ಕ್ಸ್ ಕೇಳ್ತಾರೆ, ಇಲ್ಲ 3 ಮಾರ್ಕ್ಸ್ಗೂ ಕೇಳ್ತಾರೆ. ನೋಡಿ ಮೊದಲನೇದು ಏನಪ್ಪಾ ಅಂದ್ರೆ ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ x ಟೆಂಡ್ಸ್ ಟು 0 1 minus cos 2x divided by x square. ಇನ್ನೊಂದು ಇದೇನಾದ್ರು ಮಿಸ್ ಆದ್ರೆ ಲಿಮಿಟ್ ಆಸ್ x ಟೆಂಡ್ಸ್ ಟು 0 1 minus cos x divided by x square. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಎರಡರಲ್ಲಿ ಒಂದು ಸುಮಾರು ಸಲ ಕೇಳಿದ್ದಾರೆ, ಆದರೆ ಜಾಸ್ತಿ ಕೇಳೋದು ಅದೇ 6 ಅಂತ ಇದೆಯಲ್ಲ ಅದೇ ಕೇಳ್ತಾರೆ. ಏನಕ್ಕೆ ಅದನ್ನೇ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತದೆ ಇವಾಗ. ನೋಡಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ 2 ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ಒಂದು 1 minus cos x ಅಂದ್ರೆ 2 sin square x by 2. ಇನ್ನೊಂದು 1 minus cos 2x ಅಂದ್ರೆ 2 sin square x. ಇವೆರಡು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈ ಫಾರ್ಮುಲಾಗೂ ಮಾರ್ಕ್ಸ್ ಇದೆ, ಸರಿನಾ. ನೋಡಿ ಇವಾಗ ಫಸ್ಟ್ ಈ ಪ್ರಾಬ್ಲಮ್ ತಗೊಳ್ಳೋಣ. ಈ ಪ್ರಾಬ್ಲಮ್ ಅಲ್ಲಿ ಲಿಮಿಟ್ ಆಸ್ x ಟೆಂಡ್ಸ್ ಟು 0 ನೋಡಿ 1 minus cos 2x ಅಂತ ಐತೆ. 1 minus cos 2x ಏನಂತ ಬರೀಬಹುದು, 2 sin square x divided by x square. ಈಗ 2 ಆಚೆ ಕಡೆ ತಗೊಳ್ಳಿ, 2 into ಲಿಮಿಟ್ ಆಸ್ x ಟೆಂಡ್ಸ್ ಟು 0 ನೋಡಿ sin square x by x square ಆಯ್ತು. ಇದನ್ನ ಸ್ಪ್ಲಿಟ್ ಮಾಡಿದ್ರೆ 2 into ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin square x ನ sin x into sin x ಅಂತ ಬರೀಬೋದಾ, x square ನ x into x ಅಂತ ಬರೀಬೋದಾ. ಪುನಃ ಇದನ್ನ ಲಿಮಿಟ್ ಸ್ಪ್ಲಿಟ್ ಮಾಡಿದ್ರೆ ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin x by x into ಲಿಮಿಟ್ ಆಸ್ x ಟೆಂಡ್ಸ್ ಟು 0 sin x by x.
ಈಗ ಏನಪ್ಪ ಫಾರ್ಮುಲಾ 1 2 ಇಂಟು 1 ಇಂಟು 1 ಅಂದರೆ ಆನ್ಸರ್ 2 ಬರುತ್ತೆ ನೋಡಿ. ತುಂಬ ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸ್ ಕೇಳ್ಬೋದು ಇದನ್ನ, ಅಥವಾ 5 ಕೇಳಬಹುದು. ಅದೇ ಥರ ಇಲ್ಲಿ ಬರೋಣ, ಇವೆರಡು ಇಂಪಾರ್ಟೆಂಟು. ಅದರಲ್ಲಿ ಇದು ನೋಡೋಣ. ಈಗ ಫಾರ್ಮುಲಾ ಏನಪ್ಪ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ಗೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. 2 ಆಚೆ ಕಡೆ ತೆಗೆದುಬಿಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ನ ಯಾವ ಥರ ಬರೀಬೋದು, ಸೈನ್ ಎಕ್ಸ್ ಬೈ 2 ಇಂಟು ಸೈನ್ ಎಕ್ಸ್ ಬೈ 2 ಅಲ್ವಾ. ಎಕ್ಸ್ ಸ್ಕ್ವೇರ್ ಯಾವ ಥರ ಬರೀಬೋದು, ಎಕ್ಸ್ ಇಂಟು ಎಕ್ಸ್. 2 ಇಂಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0. ಈಗ ನಮಗೆ ಆಯಿತು, ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೈನ್ ಎಕ್ಸ್ ಬೈ 2 ಡಿವೈಡ್ ಬೈ ಎಕ್ಸ್, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಎಕ್ಸ್. ಹಿಂಗಿದೆ ಅಲ್ವಾ. ಈಗ ನಮಗೆ ಇದು 1 ಆಗಬೇಕು ಅಂದರೆ ಏನು ಬರಬೇಕು, ಇಲ್ಲಿ ಇಲ್ಲೂ ಎಕ್ಸ್ ಬೈ 2 ಇರಬೇಕು ಡಿನಾಮಿನೇಟರ್, ಬರೀ ಎಕ್ಸ್ ಇದೆ. ಎಕ್ಸ್ ಬೈ 2 ಮಾಡ್ಕೊಳ್ಳೋದು ಹೆಂಗೆ ನೋಡಿ, ಹಾಫ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಹಾಫ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಅಷ್ಟೇ ಹಾಫ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಹಾಫ್ ಕಾಣಿಸ್ತಾ ಇಲ್ಲ ಆ ಕಡೆ ನೋಡ್ಕೊಬಿಡಿ. ಹಾಫ್ ಮೇಲೂ ಹಾಫ್ ಇದೆ, ಡಿನಾಮಿನೇಟರ್ ಹಾಫ್ ಇದೆ ನೋಡಿ. 2 ಇಂಟು ಇದಕ್ಕೆ 1/2 ಆಚೆ ಕಡೆ ತಗೊಳ್ಳೋಣ. 1/2 ಆಚೆ ಕಡೆ ತಗೊಂಡ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಇದು ಎಕ್ಸ್ ಬೈ 2 ನೇ ಆಯ್ತದೆ. ಪುನಃ ಇದನ್ನು ಕಂಟಿನ್ಯೂ ಇದು ಮಾಡ್ತೀನಿ ನೋಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಎಕ್ಸ್ ಬೈ 2 ಆಯ್ತದೆ. ಈಗ ಇದಕ್ಕೊಂದು 1/2 ಆಚೆ ತಗೋಬೇಕು ನೋಡಿ. ಇದು 1/2 ಆಚೆ ತಗೊಂಡಿದ್ವಿ, ಇದೊಂದು 1/2 ಆಚೆ ತಗೋಬೇಕು. ಈಗ ನಿಮ್ಗೆ ಏನು ಉಳ್ಕೊತದೆ, 2 ಇಂಟು 1/2 ಇಂಟು 1 ಇಂಟು 1/2 ಇಂಟು 1 2 ಕ್ಯಾನ್ಸಲ್. 1 ಇಂಟು ಹಾಫ್ ಇಂಟು 1 ಅಂದರೆ ಆನ್ಸರ್ 1/2 ನೋಡಿ. ಇದು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ಇದು ನಿಮಗೆ ಕಾಣಿಸ್ತಾ ಇಲ್ಲ ಅನಿಸ್ತದೆ, ಹಂಗೆ ಹೇಳ್ತೀನಿ ನೋಡಿ. ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಎಕ್ಸ್ಗೆ ಫಾರ್ಮುಲಾ ಹಾಕಿದ್ದೀನಿ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಇದನ್ನ ಸ್ಪ್ಲಿಟ್ ಮಾಡಿದ್ದೀನಿ, ಸೈನ್ ಎಕ್ಸ್ ಬೈ 2 ಸೈನ್ ಎಕ್ಸ್ ಬೈ 2 ಎಕ್ಸ್ ಇಂಟು ಎಕ್ಸ್. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಾಗ ಸೈನ್ ಎಕ್ಸ್ ಬೈ 2 ಬೈ ಎಕ್ಸ್ ಅಂತ ಬರುತ್ತೆ. ಈಗ ಇದು ಎಕ್ಸ್ ಬೈ 2 ಇರೋದ್ರಿಂದ ಇಲ್ಲಿ ಎಕ್ಸ್ ಬೈ 2 ಬರಬೇಕಂದ್ರೆ ಹಾಫ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಇಲ್ಲೊಂದು ಹಾಫ್ ಹಾಕೊಂಡಿದ್ದೀನಿ, ಇಲ್ಲೊಂದು ಹಾಫ್ ಹಾಕೊಂಡಿದ್ದೀನಿ. ಇದೇ ತರ ಇಲ್ಲೂ ಹಾಕಬೇಕು, ಇಲ್ಲೊಂದು ಹಾಫ್ ಇಲ್ಲೊಂದು ಹಾಫ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಮೇಲ್ಗಡೆ ಆಯ್ತಲ್ಲ, ಈ ಹಾಫ್ ಆಚೆ ತಗೊಂಡಿದ್ದೀನಿ. ಇದಕ್ಕೆ 2 ಇಂಟು 1/2 ಇದನ್ನ ನಂಗೆ ಬರ್ತೀನಿ. ಲಿಮಿಟ್ ಆಸ್ ಸೈನ್ ಎಕ್ಸ್ ಬೈ 2 ಎಕ್ಸ್ ಬೈ 2 ಇಂಟು ನೋಡಿ ಇಲ್ಲೊಂದು ಹಾಫ್ ಆಚೆ ತೆಗಿಬೇಕು. ಹಾಫ್ ಮೇಲ್ಗಡೆ ಹಾಫ್ ಆಚೆ ತಗೊಂಡ್ರೆ ಲಿಮಿಟ್ ಆಸ್ ಸೈನ್ ಎಕ್ಸ್ ಬೈ 2 ಎಕ್ಸ್ ಬೈ 2. ನೋಡಿ ಇದಕ್ಕೂ 1 ಆಯ್ತದೆ, ಇದಕ್ಕೂ 1 ಆಯ್ತದೆ. 2 ಇಂಟು 1/2 ಇಂಟು 1 ಇಂಟು 1/2 ಇಂಟು 1 2 ಕ್ಯಾನ್ಸಲ್. 1 ಇಂಟು 1/2 ಇಂಟು 1 ಅಂದರೆ 1/2 ಬರುತ್ತೆ ನೋಡಿ. ಈ ಪ್ರಶ್ನೆ ಬಂದಾಗ ನೆನಪಲ್ಲೇ ಇಟ್ಕೊಬಿಡಿ. ಈ ಪ್ರಶ್ನೆ ಏನಾರ ಬಂದರೆ ಆನ್ಸರ್ 2 ಯಾವುದು, 1 ಮೈನಸ್ ಕಾಸ್ 2x ಬೈ ಎಕ್ಸ್ ಸ್ಕ್ವೇರ್ ಬಂದರೆ ಆನ್ಸರ್ 2 ಬರಬೇಕು. 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಬಂದರೆ ಆನ್ಸರ್ ಎಷ್ಟು ಬರಬೇಕು, 1/2. ಆನ್ಸರೇ ನೆನ್ಪಿಟ್ಕೊಬಿಟ್ರೆ ಇದೇ ಪ್ರಶ್ನೆ, ಬೇರೆ ಏನು ಪ್ರಶ್ನೆ ಬರಲ್ಲ, ಹಿಂಗೆ ಕೊಡ್ತಾರೆ ಪ್ರಶ್ನೆ. ಸರಿನಾ, ಈ ಥರ ಕೊಟ್ಟಾಗ ಹಿಂಗೆ ಮಾಡಬೇಕು. ಸರಿನಾ, ತುಂಬ ಇಂಪಾರ್ಟೆಂಟ್ ಕ್ವಶನ್. ನೀವು ಇವೆರಡರಲ್ಲೊಂದು ಬರೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಲಿಮಿಟ್ ಅಲ್ಲಿ ಸೈನ್ ಥೀಟಾ ಬೈ ಥೀಟಾ ಆ ಫಾರ್ಮುಲಾ ಮೇಲೆ ಅದೇ ತರ, ಟ್ಯಾನ್ ಥೀಟಾ ಬೈ ಥೀಟಾ ಕೊಟ್ಟರು ಅದೇ ತರನೇ, ಸೈನ್ ಥೀಟಾ ಬೈ ಥೀಟಾ ಏನು ಮಾಡಿದ್ವಿ ಅದೇ ತರನೇ ಮಾಡಬೇಕು. ಇನ್ನೊಂದು ತುಂಬಾ ಈಸಿ ಅಂದ್ರೆ ಈಸಿ, ಲಿಮಿಟ್ ಅಲ್ಲಿ ಈ ತರ ಕೊಡ್ತಾರೆ, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಡಿವೈಡೆಡ್ ಬೈ 7x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 9. 5 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಲಿಮಿಟ್ ಅಲ್ಲಿ ತುಂಬಾ ಈಸಿಯೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇದೆ, ಆಯ್ತಾ. ನೋಡಿ ನೀವು ಪ್ರಶ್ನೆ ನೋಡುವಾಗ ಏನಪ್ಪಾ ಅಂದ್ರೆ ಇದನ್ನು ತುಂಬಾ ಇಂಪಾರ್ಟೆಂಟ್ ಇದು ನೋಡ್ಬೇಕು. ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಇದೆಯಾ, ಅದಿದ್ರೆ ನಾನು ಈಗ ಏನು ಹೇಳ್ಕೊಡ್ತೀನಿ ಆ ಪ್ರೊಸೀಜರ್ ಫಾಲೋ ಮಾಡಬೇಕು. ಏನಪ್ಪ ಪ್ರೊಸೀಜರ್ ಅಂತಂದ್ರೆ, ಇನ್ಫಿನಿಟಿ ಅಂತ ಬಂದಾಗ ನೀವೇನ್ ಮಾಡಬೇಕು, ಕಾಮನ್ ತೆಗಿಬೇಕು. ಕಾಮನ್ ಈಗ ಯೂಶುವಲಿ ಕಾಮನ್ ತೆಗೆಯೋದು ಯಾವಾಗ, ಎಲ್ಲಾ ಟರ್ಮ್ನಲ್ಲೂ ಅದು ಆ ನಂಬರ್ ಇದ್ರೆ ಮಾತ್ರ ಕಾಮನ್ ತೆಗಿತೀರಿ. ಬಟ್ ಇದ್ರಲ್ಲಿ ಹಂಗಲ್ಲ,
ಇರ್ಲಿ ಬಿಡ್ಲಿ ಕಾಮನ್ ತೆಗಿಬೇಕು. ಯಾವ್ದನ್ನಪ್ಪ ಕಾಮನ್ ತೆಗಿಬೇಕು ಅಂತಂದ್ರೆ ನೋಡಿ, ಯಾವ್ದನ್ನ ತೆಗಿಬೇಕು ಅಂತಂದ್ರೆ ಈಗ ನ್ಯೂಮರೇಟರ್ ನಲ್ಲಿ ನಿಮ್ಗೆ ನೋಡಿ ಎಕ್ಸ್ ಸ್ಕ್ವೇರ್ ಇದೆ, ನಂಬರ್ ಏನಾರ ಇರಲಿ, ಎಕ್ಸ್ ಸ್ಕ್ವೇರ್ ಹೈಯೆಸ್ಟ್ ಇದೆ, ಎಕ್ಸ್ ಸ್ಕ್ವೇರ್ ಆಮೇಲೆ ಎಕ್ಸ್ ಇದೆ, ಆಮೇಲೆ ಏನೂ ಇಲ್ಲ, ಎಕ್ಸ್ ಸ್ಕ್ವೇರ್ ಎಕ್ಸ್ ಏನೂ ಇಲ್ಲ. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಸ್ಕ್ವೇರ್. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇರ್ತದಲ್ಲ ಅದನ್ನೇ ಕಾಮನ್ ತೆಗಿಬೇಕು. ನೋಡಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿಬೇಕು. ನೋಡಿ, ನ್ಯೂಮರೇಟರ್ ನಲ್ಲಿ ಎಕ್ಸ್ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಈಗ 3 ಟರ್ಮ್ ಇದೆ ಅಲ್ವಾ, ಈ ಏನು ಉಳಿಯುತ್ತದೆ ಅದನ್ನ ಬರೀಬೇಕು. ಆಯ್ತಾ, ನಿಮ್ಗೆ ಅದು ಬರೆಯೋದು ಗೊತ್ತಾಗಿಲ್ಲ ಅಂದ್ರೆ ಈಗ ಈ ಟರ್ಮ್ಗಳು ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡಿದ್ದೀರಾ, ಏನಿದು 3x ಸ್ಕ್ವೇರ್ ಅಲ್ವಾ, ಇದಕ್ಕೂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ, 2x ಇದಕ್ಕೂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ, 5 ಇದಕ್ಕೂ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ. ಅರ್ಥ ಆಯ್ತಾ? ನೋಡಿ ಏನ್ ಮಾಡಿದೆ, ಎಕ್ಸ್ ಸ್ಕ್ವೇರ್ ನ ಕಾಮನ್ ತಗೊಂಡೆ. ಕಾಮನ್ ತಗೊಂಡ್ಬಿಟ್ಟು ಯಾಕೆ ಎಕ್ಸ್ ಸ್ಕ್ವೇರ್ ನೇ ತೆಗೆದೆ, ಹೈಯೆಸ್ಟ್ ಪವರ್ ಇರೋದನ್ನೇ ತೆಗಿಬೇಕು, ನಂಬರ್ ತೆಗಿಬೇಡ್ದು, ಎಕ್ಸ್ ತೆಗಿಬೇಕು. ಎಕ್ಸ್ ಸ್ಕ್ವೇರ್ ತೆಗೆದೆ. ಆಮೇಲೆ ಒಳಗಡೆ ಏನು ಉಳ್ಕೊಂಡೈತೆ ಅಂತ ಬರೀಬೇಕು ಅಂದ್ರೆ ಏನೂ ಇಲ್ಲ, ಇಲ್ಲಿ ಏನೈತೆ ಬರೀರಿ, ಅದನ್ನ ಡಿವೈಡ್ ಬೈ ಏನು ಕಾಮನ್ ತೆಗೆದಿರ್ತೀರಾ ಡಿವೈಡ್ ಮಾಡೋದಷ್ಟೇ. ನೋಡಿ, 3x ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್, ಪ್ಲಸ್ ಇದ್ರೆ ಪ್ಲಸ್ ಹಾಕಿ, ಮೈನಸ್ ಇದ್ರೆ ಮೈನಸ್ ಹಾಕಿ, 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಬೈ ಎಕ್ಸ್ ಸ್ಕ್ವೇರ್. ಅದೇ ತರ ಡಿನಾಮಿನೇಟರ್ನಲ್ಲೂ ಅಷ್ಟೇ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ಳಿ, ಏನು 7x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಬೈ ಎಕ್ಸ್ ಸ್ಕ್ವೇರ್. ಸರಿ, ನಾನು ನೋಡಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇನ್ಫಿನಿಟಿ ಅಂತ ಬಂದಾಗೆಲ್ಲ ಹಿಂಗೆ ಕಾಮನ್ ತೆಗಿಬೇಕು, ನೆನ್ಪಿಟ್ಕೊಳ್ಳಿ, ಕಾಮನ್ ತೆಗಿಬೇಕು. ಈಗ ನೋಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದು ಕ್ಯಾನ್ಸಲ್ ಆಯ್ತದೆ, ಒಳಗಡೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಯ್ತು, ಇಲ್ಲಿ 1x ಮಾತ್ರ ಕ್ಯಾನ್ಸಲ್ ಆಯ್ತದೆ, ಇದು ಅಷ್ಟೇ 1x, ಇದರಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ. ಈಗ ಏನ್ ಮಾಡ್ಕೊತು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಎಲ್ಲ ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ 2 ಬೈ ಎಕ್ಸ್ ಉಳ್ಕೊಳ್ಳುತ್ತೆ, ಇಲ್ಲಿ 5 ಬೈ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಹೋಲ್ ಡಿವೈಡೆಡ್ ಬೈ 7 ಪ್ಲಸ್ 8 ಬೈ ಎಕ್ಸ್ 9 ಬೈ ಎಕ್ಸ್ ಸ್ಕ್ವೇರ್. ಸರಿನಾ? ನೋಡಿ, ಇಷ್ಟು ಉಳ್ಕೊತು. ಇಷ್ಟು ಉಳ್ಕೊಂಡ್ಮೇಲೆ ಎಕ್ಸ್ ಜಾಗಕ್ಕೆ ಇವಾಗ ಇನ್ಫಿನಿಟಿ ಹಾಕ್ಬೇಕು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎನಿ ನಂಬರ್ ಬೈ ಇನ್ಫಿನಿಟಿ ಅಂದ್ರೆ 0, ಎನಿ ನಂಬರ್ ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೂ 0. ಎನಿ ನಂಬರ್ ಯಾವ್ದಾರ ನಂಬರ್ ಆಗಿರಲಿ, ಡಿವೈಡ್ ಬೈ ಇನ್ಫಿನಿಟಿ ಬಂದ್ರೆ 0, ಡಿವೈಡ್ ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೆ 0. ಈಗ ಎಕ್ಸ್ ಜಾಗಕ್ಕೆ ಇನ್ಫಿನಿಟಿ ಹಾಕೋಣ, ಅವಾಗ ಏನಾಯ್ತದೆ 3 ಪ್ಲಸ್ 2 ಬೈ ಇನ್ಫಿನಿಟಿ ಪ್ಲಸ್ 5 ಬೈ ಇನ್ಫಿನಿಟಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 7 ಪ್ಲಸ್ 8 ಬೈ ಇನ್ಫಿನಿಟಿ ಪ್ಲಸ್ 9 ಬೈ ಇನ್ಫಿನಿಟಿ ಸ್ಕ್ವೇರ್. ಇವಾಗ 3 ಪ್ಲಸ್ ಎನಿ ನಂಬರ್ ಬೈ ಇನ್ಫಿನಿಟಿ ಅಂದ್ರೆ 0, ಎನಿ ನಂಬರ್ ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದ್ರೆ 0, ಎನಿ ನಂಬರ್ ಬೈ ಇನ್ಫಿನಿಟಿ ಅಂದ್ರೆ 0, ಎನಿ ನಂಬರ್ ಬೈ ಆನ್ಸರ್ ಏನಾಯ್ತದೆ 3 ಬೈ 7. ನೋಡಿ, ಇನ್ಫಿನಿಟಿದು ಪ್ರಾಬ್ಲಮ್ ಕೊಡ್ತಾರೆ, ಪ್ರಾಬ್ಲಮ್ ಕೊಟ್ಟರೆ ನೋಡಿ ಈ ತರ ಈಸಿ ಸಿಂಪಲ್ ಆನ್ಸರ್ ಡೈರೆಕ್ಟ್ ಹೇಳ್ಬೋದು. ನೋಡಿ, ಎಕ್ಸ್ ಸ್ಕ್ವೇರ್ ಇದೆ ಏನಪ್ಪ 3, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಂತ 3 ಬೈ 7 ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು. ಬಟ್ ಡೈರೆಕ್ಟ್ ಆಗಿ ಬರೆದ್ರೆ ಮಾರ್ಕ್ಸ್ ಇಲ್ಲ, ಇದೇ ಪ್ರೊಸೀಜರ್ ಯೂಸ್ ಮಾಡಬೇಕು. ಇನ್ಫಿನಿಟಿ ಅಂತ ಬಂದಾಗ ಈ ಪ್ರೊಸೀಜರ್ ನೆನ್ಪಿಟ್ಕೊಳ್ಳಿ. ಸರಿನಾ? ನೋಡಿ, ಹಿಂದೆ ಕೊಟ್ಟಿದ್ದು ಇನ್ಫಿನಿಟಿನೇ ಹಿಂಗೆ ಬ್ರಾಕೆಟ್ ಕೊಟ್ಬಿಡ್ತಾರೆ. ನೋಡಿ, ಬ್ರಾಕೆಟ್ ಕೊಟ್ಬಿಟ್ಟಾಗ ಮಲ್ಟಿಪ್ಲೈ ಮಾಡಿದ್ರೆ ಅದೇ ತರ ಬರ್ತದೆ. ಆಯ್ತಾ, ಆ ತರ ಮಲ್ಟಿಪ್ಲೈ ಮಾಡ್ಕೊಂಡು ಅದೇ ತರ ಬರ್ಕೊಂಡು ಮಾಡ್ಬೋದು. ಅದಕ್ಕಿಂತ ಇನ್ನೊಂದು ಈಸಿ ಮೆಥಡ್ ಇದೆ, ಏನಪ್ಪಾ ಅಂದ್ರೆ ನೋಡಿ ನೆನ್ಪಿಟ್ಕೊಳ್ಳಿ, ಇದು ಪ್ರೊಸೀಜರ್ ಎಲ್ಲ ನಾನು ಯಾವ ಟೈಪ್ ಅಂತಂದ್ರೆ ಇಲ್ಲಿ ಇನ್ಫಿನಿಟಿ ಇರಬೇಕು, ಗೊತ್ತಾಯ್ತಾ? ಇಲ್ಲಿ ಬೇರೆ ನಂಬರ್ ಬಂದ್ರೆ ಈ ಪ್ರೊಸೀಜರ್ ಮಾಡೋಕ್ಕಾಗಲ್ಲ, ಇನ್ಫಿನಿಟಿ ಇದ್ರೆ ಮಾತ್ರ. ನೋಡಿ, ಈ ತರ ಬ್ರಾಕೆಟ್ ಅಲ್ಲಿ ಬಂದ್ರೆ ಫ್ಯಾಕ್ಟರ್ಸ್ ಬಂದ್ರೆ ಇದಕ್ಕೆ ಕಾಮನ್ ತೆಗ್ಬಿಡಿ. ಇದಕ್ಕೆ ಈಗ ಇಲ್ಲಿ ಎಕ್ಸ್ ಮಾತ್ರ ಕಾಮನ್ ತೆಗಿಬೇಕಲ್ವಾ, ಯಾಕಂದ್ರೆ ಹೈಯೆಸ್ಟ್ ಎಕ್ಸ್ ಒಂದೇ ಇರೋದು, ಎಕ್ಸ್ ಸ್ಕ್ವೇರ್ ಇಲ್ಲ. ಇದಕ್ಕೆ ಎಕ್ಸ್ ಕಾಮನ್ ತಗೊಂಡ್ರೆ ಒಳಗಡೆ ಏನಪ್ಪ ಉಳಿತದೆ 3x ಬೈ ಎಕ್ಸ್. ಗೊತ್ತಾಗಿಲ್ಲ ಅಂದ್ರೆ ಈಗ ಬರ್ಕೊಳ್ಳಿ. ಸರಿನಾ? ನೋಡಿ, ಇಲ್ಲಿ ಎಕ್ಸ್ ಕಾಮನ್ ತಗೊಂಡೆ, ಕಾಮನ್ ತಗೊಂಡ್ಮೇಲೆ 3x ಐತೆ, 3x ಬೈ ಎಕ್ಸ್ ಬರದೆ, ಪ್ಲಸ್ ಐತೆ ಪ್ಲಸ್ ಬರದೆ, 2 ಬೈ ಎಕ್ಸ್ ಬರದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಎಕ್ಸ್ ಕಾಮನ್ ತಗೊಳ್ಳಿ, ಎಕ್ಸ್ ಕಾಮನ್ ತಗೊಂಡ್ರೆ 2x ಬೈ ಎಕ್ಸ್ ಪ್ಲಸ್ 5 ಬೈ ಎಕ್ಸ್. ಬ್ರಾಕೆಟ್ ಮಲ್ಟಿಪ್ಲೈ ಮಾಡೋದೇ ಬೇಡ, ಡೈರೆಕ್ಟ್ ಆಗಿ ಏನ್ ಮಾಡಿ ಎಕ್ಸ್ ನೇ ಕಾಮನ್ ತಗೊಂಡಿ. ಇಲ್ಲೂ ಅಷ್ಟೇ ಎಕ್ಸ್ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ 7x ಬೈ ಎಕ್ಸ್ ಪ್ಲಸ್ 8 ಬೈ ಎಕ್ಸ್. ಇಲ್ಲೂ ಅಷ್ಟೇ ಎಕ್ಸ್ ಕಾಮನ್ ತಗೊಂಡ್ರೆ 5x ಬೈ ಎಕ್ಸ್ ಪ್ಲಸ್ 3 ಬೈ ಎಕ್ಸ್. ಇವಾಗ ನೋಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಮತ್ತೆ ಒಳಗಡೆ ಇಲ್ಲಿ ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಏನ್ ನೋಡಿತು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ
3 plus 2 by x bracket 2 plus 5 by x bracket close 7 plus 8 by x bracket close 5 plus ಇಲ್ಲಿ x ಕ್ಯಾನ್ಸಲ್ ಮಾಡಬೇಕು 5 plus 3 by x ನೋಡಿ ಇಷ್ಟು ಬಂತಲ್ವಾ. ಇಷ್ಟಾದ್ಮೇಲೆ ಏನು ಇವಾಗ x ಗೆ ಇನ್ಫಿನಿಟಿ ಹಾಕಿ ಆಮೇಲೆ ಇನ್ನೊಂದು ನೀವು ಮಿಸ್ಟೇಕ್ ಮಾಡೋದೇನಪ್ಪ ಅಂದ್ರೆ ಲಿಮಿಟ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಬರದೆ, ಇಲ್ಲೂ ಬರದೆ. ಈಗ ಇಲ್ಲಿ ಬರೆಯಲ್ಲ ನಾನು. ಯಾಕಪ್ಪ ಬರೆಯಲ್ಲ ಅಂದ್ರೆ x ಜಾಗಕ್ಕೆ ಇನ್ಫಿನಿಟಿ ಹಾಕುವ ಬರಿಬಾರ್ದು. ಈಗ x ಜಾಗಕ್ಕೆ ಇನ್ಫಿನಿಟಿ ಹಾಕ್ತಾ ಇದ್ದೀನಿ, ಅದಕ್ಕೆ ಬರೆಯಂಗಿಲ್ಲ. 3 plus 2 by infinity 2 plus 5 by infinity 7 plus 8 by infinity 5 plus 3 by infinity. ಈಗ ಎನಿ ನಂಬರ್ ಬೈ ಇನ್ಫಿನಿಟಿ ಅಂದ್ರೆ 0 ಅಲ್ವಾ. 3 plus 0 into 2 plus 0 7 plus 0 5 plus 0 ಏನ್ ಬರುತ್ತೆ? 3 plus 0 ಅಂದ್ರೆ 3 into 2 ಆಯ್ತು. 7 into 5 3 2s are 6 7 5s are 35 6 by 35. ನೋಡಿ ಇದಕ್ಕೂ ಅಷ್ಟೇ ಆನ್ಸರ್ ನೀವು ಕಂಡುಹಿಡ್ಕೋಬಹುದು. ಹಂಗೆ ಹೆಂಗಪ್ಪ ಅಂದ್ರೆ x ಹಿಂದೆ ಅವಲ್ಲ 3 into 2 6 7 into 5 35. ನೋಡಿ 6 by 35 ಆನ್ಸರ್ ಕಂಡುಹಿಡ್ಕೋಬಹುದು ಎಷ್ಟು ಅಂತ. ಬಟ್ ಡೈರೆಕ್ಟ್ ಬರೀಬಾರ್ದು, ಇದೇ ತರ ಪ್ರೊಸೀಜರ್ ಯೂಸ್ ಮಾಡಬೇಕು. ಸರಿನಾ? ನೋಡಿ ಹಿಂಗೆ ಬ್ರಾಕೆಟ್ ಬಂದಿಲ್ಲ ಅಂದ್ರೆ ಹಿಂದೆ ಹೇಳ್ಕೊಟ್ನಲ್ಲ ಆ ತರ, ಬ್ರಾಕೆಟ್ ಬಂದ್ರೆ ಈ ತರ. ಈ ಇನ್ಫಿನಿಟಿನಲ್ಲಿ ಈ ತರ ಎರಡೇ ಬರೋದು. ಇದ್ರದ್ದು ಬೇಕಾದ್ರೆ ಇನ್ನೊಂದಷ್ಟು ಲೆಕ್ಕ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಲೆಕ್ಕಗಳು ಬೇಕು ಅಂತಂದ್ರೆ ನಂದು ಡಿಪ್ಲೊಮಾ CET ವಿಡಿಯೋಗಳು ನೋಡಿದ್ರೆ ನಿಮಗೆ ಸಿಗ್ತವೆ. ಜಾಸ್ತಿ ಲೆಕ್ಕ ಬೇಕು ಅಂದ್ರೆ ಈಗ ಈ ಟೈಮ್ ಇಲ್ಲ ನಿಮಗೆ, ಇಷ್ಟೇ ಸಾಕು. ಇಷ್ಟನ್ನೇ ಪ್ರಾಕ್ಟೀಸ್ ಮಾಡಿ. ಇದನ್ನೇ ಒಂದು 2 ಸಲ ಬರೆದ್ರೆ ಸಾಕು. ನಿಮಗೆ ಬೇರೆ ಕೊಟ್ಟರು ಆನ್ಸರ್ ಮಾಡ್ಬೋದು. ಸರಿನಾ? ನೋಡಿ ಈಗ ಅದನ್ನ ಮಾಡ್ಬಿಟ್ಟು ನಿಮಗೆ ಟ್ರಿಗ್ನಾಮೆಟ್ರಿ ಏನೇನು ಇಂಪಾರ್ಟೆಂಟ್ ಏನು ಓದಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆಯ್ತಾ? ನೋಡಿ ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಎಲ್ಲರೂ ಪಾಸ್ ಆಗಲಿ ಅಂತ ಹೇಳ್ತಾ, ನಿಮ್ಮ ಕೆಲಸ ಏನಪ್ಪ ಅಂತಂದರೆ ನನ್ನ ವಿಡಿಯೋಗಳು ನೋಡಿ ವರ್ಕ್ ಮಾಡಿ. ರಿಸಲ್ಟ್ 100% ಪಾಸಿಟಿವ್ ಆಗೇ ಬರುತ್ತೆ. 100% ಪಾಸ್ ಆಯ್ತೀರ ನೀವು ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.